ಓಡಕ್ಕೂ ಮುಂಚೆನೆ ತುಂಬಾ ಅನಾಹುತಗಳಾಗ್ತಿದೆ. ಎಂತ ಬ್ರೆಡ್ ತಿನ್ನೋ ಬಾಳು ಇದು. ಟ್ರಾಫಿಕ್ ಆಗ್ಬಿಟ್ಟಿದೆ, ಬೆಂಗಳೂರಿಗಿಂತ ಫಸ್ಟ್ ಟ್ರಾಫಿಕ್. ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಟೈಟಲ್ ನೋಡಿರಂಗೆ ನಾವು ಈ ಸಮ್ಮರಿಗೆ ಹೋಗ್ತಿರೋದು ಕ್ರೊಯೇಷಿಯಾಗೆ. ಪ್ರತಿ ಇಯರ್ ನಮ್ಮದೊಂದು ಟ್ರೆಡಿಷನ್ ಥರ ಆಗೋಗಿದೆ. ಬಾಯ್ಸ್ ಜೊತೆ ಸಮ್ಮರ್ ಟ್ರಿಪ್ ಬಂದರೆ ಎಲ್ಲರೂ ಒಂದು ಕಡೆ ಹೋಗ್ತಾನೆ ಇರ್ತೀವಿ. ಆ್ಯಂಡ್ ಲಾಸ್ಟ್ ನೀವೆಲ್ಲ ವ್ಲಾಗ್ಸ್ನ ಫಾಲೋ ಮಾಡ್ತಿದ್ರೆ ಲಾಸ್ಟ್ ಟೈಮ್ ಸ್ಪೇನ್ಗೆ ಹೋಗಿದ್ವಿ. ಅದ್ರ ಲಾಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಇಟಲಿಗೆ ಹೋಗಿದ್ವಿ, ಬಟ್ ನಾನು ಇನ್ನೂ ವ್ಲಾಗಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ಆ್ಯಂಡ್ ಈ ಸಲನೂ ನಾವು ಕ್ರೊಯೇಷಿಯಾಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡ್ಬೋದು ಹಿಂದೆ ಅಲ್ಲೇ ಏರೋಪ್ಲೇನ್ ಕಾಣ್ತಿದೆ. ಪಾಪ ಕೇಕೆ ಓಡ್ತಾ ಇದ್ದಾನೆ. ಏನಕ್ಕೆ ಅಂದರೆ ಬಸ್ಸಲ್ಲಿ ಬಂದ್ವಿ ಏರ್ಪೋರ್ಟಿಗೆ, ಆ್ಯಂಡ್ ಅವನ ಬ್ಯಾಗ್ನ ಬಸ್ಸಲ್ಲೇ ಬಿಟ್ಬಿಟ್ಟಿದ್ದಾನೆ. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ನೋಡ್ಕೊಂಡು ಮಜಾ ತಗೋತಾ ಇದಾರೆ. ಇಲ್ಲ, ಆಕ್ಚುಲಿ ಕೇಕ್ ಎದಿದ್ದು ಸೆಕೆಂಡ್ ಟೈಮು. ಒಂದ್ಸತಿ ಟ್ರೈನಲ್ಲಿ ಬಿಟ್ಟಿದ್ದ, ಆ್ಯಂಡ್ ಇವಾಗ ಬಸ್ ಆ್ಯಂಡ್ ನೋಡ್ಬೋದು ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ. ನಮ್ಮ ಕನ್ನಡಿಗ RCB. ನಾನು ಕನ್ನಡಿಗ, ಕನ್ನಡದ ಕಾವಲಿಗ ಅಷ್ಟೇ. ಇಲ್ಲಿ ಶಾಂಕಿ ನೋಡ್ಬೋದು. ಹಾಯ್ ಚೇಟ. ಆ್ಯಂಡ್ ಇಲ್ಲಿ ಹಾಯ್. ಅವಾಗ್ಲಿಂದ ಫ್ಲಾಶ್ ಆನ್ ಮಾಡ್ಲಿ ಅಂತ ಕೇಳ್ತಾ ಇದ್ದ, ಮಗ ಕಾಣಿಸ್ತಲ್ಲ ಅಂತ. ಸೊ ಇವಾಗ ಪ್ಲೀಸ್ ನೋಡಿ. ಮಾತಾಡ್ತಾರ್ರಿ ಯಾವನ್ರಿ ಅವನು, ನಮಗೆ ಸ್ವಾಭಿಮಾನ ಇದೆ. ಇವನೇ ಯತೀನ್ ಕೃಷ್ಣ ಅವರು. ಆ್ಯಂಡ್ ನಮ್ಮ ಪ್ರಣವ್ ನಮಗೋಸ್ಕರ ಮನೆಯಿಂದ ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡ್ಕೊ ಬಂದಿದ್ದಾನೆ ತಿನ್ನಕ್ಕೆ. ಮೋಸ್ಟ್ಲಿ ಎಲ್ಲಾರು ನಮ್ಮ ಮೇಲೆ ಕಣ್ಬಿಟ್ಟಿದೆ ಅನ್ಸುತ್ತೆ. ಮೋಸ್ಟ್ಲಿ ಯಾರೋ ಕಣ್ಣಾಕ್ಬಿಟ್ಟಾರ ನಮ್ಮ ಮೇಲೆ. ಓಡಕ್ಕೂ ಮುಂಚೆನೆ ತುಂಬಾ ಅನಾಹುತಗಳಾಗ್ತಿದೆ. ಟ್ರೈನ್ ಮಿಸ್ ಆಯ್ತದ, ಟ್ರೈನಿಗೆ ಬೆಂಕಿ ಹತ್ಕೋತು, ಕೇಕೆ ಅಲ್ಬಿಟ್ಟ. ಇವಾಗ ಮಾಮ್ಸ್ ಎಲ್ರು ನೋಡ್ತಾ ಇರೋರು ಪ್ಲೀಸ್ ಬೇಗ ದೃಶ್ಯ ತೆಗೆದ್ಬಿಡಿ. ಮಜಾ ಏನಂದ್ರೆ ಇಷ್ಟೊತ್ತು ಕಾದ್ಬಿಟ್ಟು ನಾವು ಬುಕ್ ಮಾಡಿದ ಫ್ಲೈಟ್ ಕೂಡ ನಮಗ್ ಸಿಕ್ಕಿಲ್ಲ. ನಾವು ಬುಕ್ ಮಾಡಿದ ರೈನೇರು, ನಮಗ್ ಸಿಕ್ಕಿರೋ ಫ್ಲೈಟು ಲೌಡಾ. ಏನಂದೆ ಇನ್ನೊಂದ್ಸಲ ಹೇಳು. ಲೌಡಾ ಫ್ಲೈಟ್ ಹೆಸರು. ನಾವು ನೋಡಿ ಕೊನೆಗೂ ಡಿಲೇಸ್ ಆಗಿ 75 ಮಿನಿಟ್ಸ್ ಡಿಲೇ ಅಂತ ಹೇಳಿದ್ರು. ಆಗಿದೆ 1.5 or 2 hours ಆಲ್ಮೋಸ್ಟ್ ಡಿಲೇ ಆಗಿಬಿಟ್ಟು ಕೊನೆಗೂ ಸೀಟಲ್ಲಿ ಕೂತ್ಕೊಂಡಿದ್ದೀವಿ. ಅದು ಈ ಮಧ್ಯ ಸೀಟಲ್ಲಿ ಬೇರೆ ಯಾರೋ ಕೂತ್ಕೊಂಡಿದ್ದು. ನನ್ನ ಫ್ರೆಂಡ್ ಬರ್ತಾನೆ ಇಲ್ಲಿ ಮಧ್ಯದಲ್ಲಿ, ನೀನು ಐಲ್ ಸೀಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ಇವಾಗ ನಾವು 3 ಜನ ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ಇನ್ನು ವಾಪಸ್ ಏರ್ಪೋರ್ಟ್ಗೆ ಹೋಗಿ ನಿದ್ದೆನೂ ಇರಲ್ಲ. ನಾಳೆ ನಮ್ಮ ಬ್ಲಾಗ್ ಮಾಸ್ಟರ್ / ಡ್ರೈವರ್ ಗಾಡಿ ಬೇರೆ ಓಡಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಬೋರ್ಡಿಂಗ್ ಕಂಪ್ಲೀಟೆಡ್ ಅಂತ. ಯಸ್, ಲೆಟ್ಸ್ ಗೋ ನೆಕ್ಸ್ಟ್ ಕ್ರೊಯೇಷಿಯಲ್ಲಿ ನೋಡೋಣ. ಸೊ ಫೈನಲಿ ಇಡೀ ನೈಟ್ ಏರ್ಪೋರ್ಟಲ್ಲೇ ಸ್ಪೆಂಡ್ ಮಾಡಿ ಇವಾಗ ಕಾರ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 7:30 ಆಯಿತು. ನಮಗೆ 9 ಗಂಟೆಗೆ ಇದ್ದಿದ್ದು ಕಾರ್ನ ಕಲೆಕ್ಟ್ ಮಾಡೋಕ್ಕೆ. ಬಟ್ ಬೇಗ ಆಫೀಸ್ ಓಪನ್ ಆಯಿತು. ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಏನೇನು ಡಾಕ್ಯುಮೆಂಟ್ಸ್ ಇತ್ತು ಎಲ್ಲ ವೆರಿಫೈ ಮಾಡಿಕೊಂಡು ಇವಾಗ ಕಾರ್ನ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಕಾರ್ ಸಿಕ್ತು. ಆ್ಯಂಡ್ ನಮಗೆ ಸಿಕ್ಕಿರೋದು ಒಪೆಲ್ ಕಾರ್ಸು. ಅಲ್ಲಿ ನೋಡೋದು ಬಾಯ್ಸು ಒಂದು ರೌಂಡ್ ವೀಡಿಯೋ ಮಾಡ್ಕೋತಾರೆ, ಏನಾರು ಡ್ಯಾಮೇಜ್ ಇದೆಯಾ ಅಂತ. ಆ್ಯಂಡ್ ಇನ್ನೊಂದು ಕಾರವರು ಇಲ್ಲಿ ನಿಂತಿದ್ದಾರೆ. ಇವರಿಗೆ ಮಿನಿ SUV ಸಿಕ್ಕಿದೆ. ಆ್ಯಂಡ್ ಇವರು ಮೋಸ್ಟ್ಲಿ ಅದನ್ನೇ ಮಾಡ್ಕೋತಾರೆ, ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡಿಕೊಂಡು. ಇಲ್ಲ ಆರಾಮ. ನಿಮ್ದೆಲ್ಲ ಪೀಸಾ? ಹಾಂ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ, ಲೆಟ್ಸ್ ಗೋ. ಓಕೆ. ಇವಾಗ ನಾವೊಂದು ಕ್ವಿಕ್ ಸ್ಟಾಪ್ ಮಾಡಿದ್ದೀವಿ ಸೂಪರ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡೋಕ್ಕೆ. ಸ್ವಲ್ಪ ಬ್ರೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್. ನಮ್ಮ ನಾಳಿದ್ದಕ್ಕೆಲ್ಲ ಬೇಕಾಗತ್ತೆ. ಮುಂದೆ ಅಲ್ಲಿ ಹೆಂಗೆ ಇದೆಯೋ ಸೂಪರ್ ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇರೋದಿಲ್ಲ, ಯಾಕಂದ್ರೆ ನಾವು ನ್ಯಾಷನಲ್ ಪಾರ್ಕ್ ಹೋಗ್ತಾ ಇರ್ತೀವಿ. ಹೌದು. ಸೊ ಅಲ್ಲಿ ಸೂಪರ್ ಮಾರ್ಕೆಟ್ಸ್ ಮತ್ತೆ ಕಮರ್ಷಿಯಲ್ ಸ್ಟೋರ್ಸ್ ಇರೋದು ಡೌಟು. ಸೊ ಇವತ್ತಿನ ಪ್ಲಾನ್ಸ್ ಬಂದು ಫಸ್ಟು ಇಲ್ಲೆಲ್ಲ ತೊಗೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಟಿಟ್ವಿಚೆಗೆ ಹೋಗ್ತೀವಿ. ಅಲ್ಲೊಂದು ನ್ಯಾಷನಲ್ ಪಾರ್ಕ್ ಇದೆ. ಸೊ ನಮ್ಮದು ಇವತ್ತಿನ ಇಡೀ ದಿನ ಅಲ್ಲೇ ಸ್ಪೆಂಡ್ ಆಗುತ್ತೆ. ಯಾಕಂದರೆ ಅಲ್ಲಿ ಆಲ್ಮೋಸ್ಟ್ ಒಂದು 5 to 6 hours ಅಲ್ಲೇ ಟೈಮ್ ಆಗುತ್ತಂತೆ.
ಸೊ ಅಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ. ಮತ್ತು ಇವತ್ತು ನಮಗೆ ಪ್ರಾಪರಾಗಿ ನಿದ್ದೆನೂ ಇಲ್ಲ. ಸೊ ನಾವು ಮನೆಗೆ ಬೇಗ ಹೋಗಿ ಮಲ್ಕೊಂಡು ಮತ್ತು ನಾಳೆನೂ ಫುಲ್ ಡೇ ಟ್ರಾವೆಲಿಂಗ್ ಇದೆ. ಭಾಳ ಖುಷಿಯಾಗಿದೆ ಅಂದರೆ ಈ ಎಳ್ನೀರು ನೋಡಿ, ಯಾವತ್ತೂ ಈ ಥರ ಎಳ್ನೀರು ನೋಡೇ ಇರಲಿಲ್ಲ. ಅಂದರೆ ಯುರೋಪಲ್ಲಿ ಆಬ್ವಿಯಸ್ಲಿ. ಇದು ನಮ್ಮ ಕಡೆಯಿಂದನೇ ಇಂಪೋರ್ಟ್ ಆಗಿರುತ್ತೆ ಮೋಸ್ಟ್ಲಿ. ನಾವು ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಇದು ಇಂಡಿಯಾ ಫ್ಲಾಗ್ ಕಲರ್ಸ್ ಮಾಡಿ ನಾವು ತಗೋತೀವಿ ಒಂದೊಂದು ಅಂತ ಅನ್ನೋದು ಬರ್ತಾ ಇದೀವಿ ನೋಡಿ. ಬ್ಲ್ಯಾಕ್ ಕಲರ್ ಎಲ್ಲ ಇದೆ. ಇವ್ರ ಫ್ಲಾಗ್ ಕಲರ್ಸ್ ಇದು ಯಾರಿಗೆ ಗೊತ್ತು, ಸುಮ್ಮನೆ ಕಲರ್ ಹಾಕ್ಸಿರ್ತಾರೆ. ಎಲ್ಲ ಬೇಕ್ರಿ ಐಟಮ್ಗಳು, ಡೋನಟ್, ಅದು ಇದು. ಇದೇ ನಮ್ಮ ಲೈಫ್ ಸೇವಿಯರ್. ಇದು ನೋಡ ಧಾರವಾಡ ಪೇಡೆ ತರ ಎಂತ ಬ್ರೆಡ್ ತಿನ್ನೋ ಬಾಳು ಇದು. ಗಾಯ್ಸ್ ನೋಡಿ, ನಮ್ಮ ಡ್ರೈವರ್ ಓಡಿಸ್ತಾ ಇದ್ದಾರೆ. ಇದು ಎಲ್ಗೋ ಹೋಗೋಣ, ನ್ಯಾಷನಲ್ ಪಾರ್ಕ್ಗೆ ಹೋಗೋಣ ಅಂದ್ಕೊಂಡ್ರೆ ಕೂರ್ಗ್ ಥರ ಇತ್ತು ರೋಡು. ಇವಾಗ ನೋಡಿದ್ರೆ ಟ್ರಾಫಿಕ್ ಆಗಿಬಿಟ್ಟಿದೆ. ಬೆಂಗಳೂರಿಗಿಂತ ಫಸ್ಟ್ ಟ್ರಾಫಿಕ್ಕು. ಟ್ರಾಫಿಕ್ ಆಗಿದೆ ಅಲ್ಲಿ ನೋಡಿ, ಇದೇ ಕಾರಿಂದ ನಾವು 1 ಅವರಿಂದ ಇದ್ದೀವಿ. ಅಲ್ಲಿ ನಮ್ಮ DJ ಹಿಂದೆ ಕೂತಿದ್ದಾರೆ. DJ ಡ್ಯಾನ್ಸ್ ಮಾಡಿ ತೋರಿಸ್ತಿದ್ದೆ, ಬಟ್ ಕಾಪಿ ರೈಟ್ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ಇವಾಗ. ಅದಕ್ಕೆ ನಾನು ಸೈಲೆಂಟ್ ಆಗಿ ಕುತ್ಕೋಬೇಕು. ಡ್ಯಾನ್ಸ್ ಅಂದ ತಕ್ಷಣ ಮೂವ್ ಆಗ್ತಿದೆ ನೋಡಿ, ಸ್ವಲ್ಪ ಟ್ರಾಫಿಕ್ ಏನು ಮೂವ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಪ್ ನೋಡಿ, ಬರೀ ರೆಡ್ ಇದೆ. ಇವಾಗ ಕೊನೆಗೂ ನಾವು ನ್ಯಾಷನಲ್ ಪಾರ್ಕ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ಇದ್ರ ಹೆಸರು ಪ್ಲಿಟ್ವಿಚೆ ನ್ಯಾಷನಲ್ ಪಾರ್ಕ್ ಅಂತ. ತುಂಬಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೆ. ಇವನೇ ಹೇಳಿರೋದು, ರೆಕಮೆಂಡ್ ಮಾಡಿರೋದು, ಹೋಗ್ಲೇಬೇಕು ಅಂತ ಹೇಳಿದ್ದ. ಟೋಟಲ್ 10 ಕಿಲೋಮೀಟರ್ಸ್ ಇದೆ ಅಂತೆ ಎಲ್ಲ ಟ್ರಿಪ್. 4 to 6 hours ಆಗುತ್ತಾ? 6 to 8 hours ಕಂಫರ್ಟಬಲ್ ಆಗಿ ನೀವು ಫೋಟೋಸ್ ಎಲ್ಲ ತಗೊಂಡು ಹೋದ್ರೆ ಅಷ್ಟೊತ್ತಾಗುತ್ತೆ. ಅದಕ್ಕೆ ನಾವು ಮಧ್ಯಾಹ್ನ ಊಟ ಸ್ಕಿಪ್ ಮಾಡ್ಬಿಡ್ತೀವಿ, ಡೈರೆಕ್ಟ್ ರಾತ್ರಿ ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ಲೇಕ್ಸ್ ಬೇರೆ ಇದೆ, ಒಂದು ಫಾಲ್ಸ್ ಇದೆ ಅಂತೆ. ಆ ಫಾಲ್ಸ್ ಅಲ್ಲಿ ಬೋಟಿಂಗ್ ಮಾಡೋಣ ಅಂತ ಪ್ಲಾನ್ ಇದೆ, ನೋಡೋಣ. ಓವರ್ 90 ವಾಟರ್ ಫಾಲ್ಸ್ ಇದೆ, ಒಂದು 16ಗಿಂತ ಜಾಸ್ತಿ ಲೇಕ್ಸ್. ಅಂಡ್ ನಮ್ಮ ಇಂಡಿಯಾ ಅಷ್ಟಿಲ್ಲ ಅಂದ್ರೂ ಸುಮಾರು ಪ್ಲಾಂಟ್ ಸ್ಪೀಸೀಸ್ ಇದೆ. ನಮ್ಮ ಟ್ರಯಲ್ ಸ್ಟಾರ್ಟ್ ಮಾಡಿದ್ದೀವಿ. ರೂಟ್ ಹೆಚ್ನ ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ನಾವು ಟಾಪಲ್ಲಿದ್ದೀವಿ. ಆ್ಯಂಡ್ ಇವಾಗ ನಾವು ಕೆಳಗೆ ಬಾಟಮ್ ತನಕ ಹಂಗೆ ನಡ್ಕೊಂಡು ಹೋಗ್ತೀವಿ. ಸೊ ಇವಾಗ ಆನ್ ದ ವೇ ನಮಗೆ ಸುಮಾರು ವಾಟರ್ ಫಾಲ್ಗಳು ಕಾಣಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲೊಂದು ಕಾಣ್ತಿದೆ, ಅಲ್ಲಿ ಆ ಥರ ಚಿಕ್ಕ ಚಿಕ್ಕದು ವಾಟರ್ ಫಾಲ್ ಎಲ್ಲ ಕಾಣುತ್ತೆ. ಆ್ಯಂಡ್ ಈ ವಾಟರ್ ಫಾಲ್ ಎಲ್ಲ ಹಿಂಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಂದ ಹೋಗಿದ್ದು ವಾಪಸ್ ಇಲ್ಲಿಂದೊಂದು ಕೆಳಗೆ ಹೋದ ತಕ್ಷಣ ಇನ್ನೊಂದು ವಾಟರ್ ಫಾಲ್ ಆಗುತ್ತೆ, ಅದು ಹೋಗ್ಬಿಟ್ಟು ಇನ್ನೊಂದು ವಾಟರ್ ಫಾಲ್ ಆಗುತ್ತೆ. ಹಾಗೆ ಆಗ್ತಾ ಹೋಗ್ಬಿಟ್ಟು ಫುಲ್ ನಾವು ಬಾಟಮ್ ಹೋದಾಗ ಅಲ್ಲಿ ದ ಮೇನ್ ವಾಟರ್ ಫಾಲ್ ಇರೋದು ನಮ್ಗೆ ನೋಡೋಕ್ಕೆ. ತುಂಬಾ ಇದೆ ನೋಡಿ. ಅದು ಆಲ್ಮೋಸ್ಟ್ ಲೈಕ್ ಆನ್ ಸ್ಕೆಡ್ಯೂಲ್ ಇದ್ವಿ. ನಡೆದು ಸುಸ್ತಾಗೋಯ್ತಾ? ನಾಮ್ ಸುಸ್ತಲ್ಲ, ನಮ್ಗೆ ಯಾವತ್ತು ಆಗಲ್ಲ. 2 ದಿನ ಬೇಕಾದ್ರೆ ನಡಿತೀನಿ, ಹಿಮಾಲಯ ಹತ್ಕೊಂಡು ಇಳಿತೀನಿ. ಮಿನಿ ಟಾರ್ಸನಪ್ಪ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ತಲೆಗೆ ಹಾಕೋ. ಥ್ಯಾಂಕ್ ಯು. ವಾಟ್ ಹ್ಯಾವ್ ಯು ಡನ್? ನೋ ಕಾಮೆಂಟ್ಸ್. ನೇಚರ್ನಂತೂ ಏನು ಡ್ಯಾಮೇಜ್ ಮಾಡಿದೆ, ಅಷ್ಟು ನೀಟಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ. ವಾಕಿಂಗ್ ಪಾತ್ ನೋಡಿ, ಇಷ್ಟೇ ಇರೋದು, ಏನು ಬ್ಯಾರಿಯರ್ ಇಲ್ಲ, ಎಕ್ಸ್ಟ್ರಾ ಬ್ಯಾರಿಯರ್ ಏನೂ ಇಲ್ಲ. ಆ್ಯಂಡ್ ವ್ಯೂನು ಕೂಡ ನೋಡಿ ಎಷ್ಟು ಸೂಪರಾಗಿದೆ. ಅದಕ್ಕೆ ಇದನ್ನ ಯುನೆಸ್ಕೋದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಲೂ ನೇಮ್ ಬಂದಿದೆ ಇದಕ್ಕೆ. ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ ಇಲ್ಲಿ ಫುಲ್ಲು ಬೇರೆಲ್ಲ ಹಾವುಗಳ ಥರ ಹೆಂಗಿದೆ, ಫುಲ್ಲಿ ರೂಟೆಡ್ ಆಗಿ ಆ ಕಡೆ ನೋಡೋದು ಸೂಪರ್. ಮರದ ಹೆಂಗೆ ರೂಟ್ಸ್ ಎಲ್ಲ ಆಚೆ ಬಂದ್ಬಿಟ್ಟಿದೆ. ಏನು ಕಲರ್ ನೋಡಿ ಲೇಪ್ಗೆ ಹೇಳ್ತಾ ಇದ್ರು. ನೀರು ನೋಡಿ ಇಲ್ಲಿ ಎಷ್ಟು ಕ್ಲಿಯರ್ ಆಗಿದೆ. ಲಿಟ್ರಲಿ ಬಾಟಮ್ ಕಾಣ್ತಿದೆ, ಅಷ್ಟು ಕ್ಲಿಯರ್ ನೀರು.
ಆ್ಯಂಡ್ ವಾಟರ್ ಫಾಲ್ಸ್ ನೋಡಿ ಹಂಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬ ಚೆನ್ನಾಗಿದೆ ಈ ನ್ಯಾಷನಲ್ ಪಾರ್ಕ್. ಅಂದರೆ ಈ ಥರ ನಮ್ಮ ಕ್ಲೈಮೇಟ್ ಕೂಡ ತುಂಬ ಪೀಸ್ಫುಲ್ ಆಗಿದೆ. ತುಂಬ ಬಿಸಿಲೂ ಇಲ್ಲ, ಅವಾಗವಾಗ ಬಿಸಿಲು ಬರುತ್ತೆ, ಅವಾಗವಾಗ ಹಿಂಗೆ ಕಮ್ಮಿ ಆಗುತ್ತೆ. ಸೊ ಪರ್ಫೆಕ್ಟಾಗಿದೆ ವೆದರ್ ಮಾತ್ರ. ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಬ್ಲೂ ಕಲರ್ನ ನೀವು ಡ್ರಾಯಿಂಗ್ ಬುಕ್ಕಲ್ಲಿ ನೋಡಿರ್ಬೋದು, ನಿಮ್ಮ ಆಟ ಸಾಮಾನಲ್ಲಿ ನೋಡಿರ್ಬೋದು, ಅಥವಾ ಕಾರ್ಗಳ ಮೇಲೂ ನೋಡಿರ್ಬೋದು. ಬಟ್ ರಿಯಲ್ ಆಗಿರೋ ಬ್ಲೂ ಕಲರ್ ನೋಡಿದ್ದೀರಾ? ಇಲ್ಲ ಅರಿತಾ ಇದೆ ನೋಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.